ಡಿ ದೇವೇಗೌಡರ ಪುತ್ರರಾದ ಕೇಂದ್ರ ಬೃಹತ್ ಕೈಗಾರಿಕೆಗಳು ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಡಿ.ಎಸ್. ಸುರೇಶ್, ಆದ್ಯ ಫೌಂಡೇಶನ್ ಅಧ್ಯಕ್ಷರು, ಜೆಡಿಎಸ್ ಮಾಜಿ ಅಧ್ಯಕ್ಷರು, ಕೆ.ಆರ್. ಪುರ ವಿಧಾನಸಭಾ ಕ್ಷೇತ್ರ. ಜೆಡಿಎಸ್ ಪಕ್ಷದ ಮಾಜಿ ಅಧ್ಯಕ್ಷರು ಸುರೇಶ್ ಅಂತಾನೆ, ಕೆ.ಆರ್. ಪುರ ಕ್ಷೇತ್ರ, ಆದ್ಯ ಫೌಂಡೇಶನ್ ಅಧ್ಯಕ್ಷರು ಕೂಡ. ಹಾಗೂ ಏನು ಇವತ್ತು ನಾನು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ, ನಮ್ಮ ಕುಮಾರಣ್ಣನವರ ದೀನದಲಿತರ ಬಂಧು, ರೈತರ ಬಂಧು ಕುಮಾರಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿರ್ತಕ್ಕಂಥ ಕೆಲಸಗಳು, ರೈತರ ಸಾಲ ಮನ್ನಾ, ಲಾಟ್ರಿ ನಿಷೇಧ, ಮತ್ತು BBMPಗೆ 111 ಹಳ್ಳಿಗಳನ್ನು ಸೇರಿಸಿದ್ದು, ಇತರೆ ಯೋಜನೆಗಳನ್ನು ಹೇಳ್ತಾ ಹೋದರೆ ದಿನಗಟ್ಟಲೆ ಬೇಕಾಗುತ್ತೆ. ಆದ ಕಾರಣ ನಾವು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನೋದು ನಮ್ಮೆಲ್ಲರ ಹಠವಾಗಿದೆ, ನಮ್ಮೆಲ್ಲರ ಬಯಕೆ ಆಗಿದೆ. ಅದನ್ನು ನಾವು 28ಕ್ಕೆ ಮುಖ್ಯಮಂತ್ರಿಯಾಗಿ ನೋಡಲೇಬೇಕಂತಂದು ನಾವು ಎಲ್ಲರೂ JDS ಪಕ್ಷದ ಕಾರ್ಯಕರ್ತರು, ಎಲ್ಲ ಕರ್ನಾಟಕದ ಜನ ಬಯಸ್ತಾ ಇದ್ದಾರೆ. ಮತ್ತು ಆ ಕೆಲವೊಂದು ವಿಷಯಗಳಲ್ಲಿ ಕುಮಾರಣ್ಣನವರಿಗೆ ಇವತ್ತು ಏನು ನಮ್ಮ NDA ಪಕ್ಷದಲ್ಲಿ ಭಾರತ ಸರ್ಕಾರದಲ್ಲಿ ಮಂತ್ರಿಯಾಗಿ ಮಾಡಿದ್ದಾರೆ, ಅದೇ ಥರ ಕರ್ನಾಟಕದಲ್ಲಿಯೂ ಸಹ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ NDA ಪಕ್ಷದ ಮುಖ್ಯಮಂತ್ರಿಯಾಗಿ ನೋಡಬೇಕಂದ್ರೆ